ಅವಳ ಸಂಸಾರ ನಾಶ ಆಗದಿರೋ ಕಾಪಾಡು. ಈ ಆಪತ್ನಿಂದ ನೀನೇ ಕಾಪಾಡಬೇಕು ಸ್ವಾಮಿ. ಅಜ್ಜಿ ಏನೋ ಒಂದ್ ಮಾಡಿ ಅಜ್ಜಿ. ಏನ್ ಮಾಡ್ಲು? ನನಗಿಂತ ಬುದ್ಧಿವಂತೆ ಓದಿರೋ ಮೈಥಿಲಿನ ಏನು ಮಾಡಕ್ ಆಗ್ಲಾರ್ದ ಸುಮ್ನದಾಳ. ಓದು ಬರಹ ಬರ್ದೇ ಇರಕ್ಕೆ ನಾನೇನ್ ಮಾಡ್ಲು? ಈಗೇನ್ರ ಮಾಡಂದ್ರ ನಾನೇನ್ ಮಾಡ್ಲಿ? ಸರಿ ಸರಿ, ನಾ ಏನೋ ಒಂದ್ ಮಾಡ್ತೀನಿ. ನೀವೆಲ್ಲರೂ ಲಗುನ ಒಳಗ್ ಹೋಗ್ರಿ. ಆಯ್ತು ಅಜ್ಜಿ. ಬಾಮ್ಮ. ಬನ್ನಿ ಬಂಟಿ ಬಾರೋ. ಏನ್ ಆಂಟಿ ಹಾಗೆ ನೋಡ್ತಾ ಇದ್ದೀರಾ? ಒಳಗಡೆ ಹೋಗೋಣ ಬನ್ನಿ. ಮೈಥಿಲಿ ಎಲ್ಲಿದ್ಯಾ? ಮರ್ಯಾದೆಯಿಂದ ಹೊರಗಡೆ ಬಾ. ಅವಳಷ್ಟು ಸುಲಭವಾಗಿ ಬರಲ್ಲ ಆಂಟಿ. ಅವ್ರ ಅಮ್ಮನ ರೂಮಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ. ಹೋಗೋಣ ಬನ್ನಿ. ಏಯ್ ಸುಹಾಸಿನಿ, ಯಾಕೆ ನೀವಿಬ್ರು ಬಂದಿರಿ? ಏನು ಗೊತ್ತಿಲ್ಲದಿರೋ ತರ ನಾಟಕ ಆಡ್ಬೇಡಿ. ಮೈಥಿಲಿ ನಿಮ್ ಮನೆಗ್ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ನನ್ನ ಪರ್ಮಿಷನ್ ಇಲ್ದನ ನನ್ ಕನಸ್ನಾಗ ಬಂದ್ರ ನಾ ಒಪ್ಪಂಗಿಲ್ಲ. ಅಂತಾದ್ರಾಗ ನನ್ ಮನಿಗ್ ಬಂದಿರಂದ್ರ ನಾ ಹೆಂಗ್ ಸುಮ್ನಿರ್ತೇನೆ ಅಂತ ಅನ್ಕೊಂಡ್ರಿ ನೀವು? ನಿಮ್ ನಾಟಕ ನಿಲ್ಸ್ತೀರಾ? ಅವಳು ನಿಮ್ ಮನೆಗ್ ಬರೋದನ್ನ ನನ್ ಕಣ್ಣಾರೆ ನೋಡಿದೀನಿ. ಅದಕ್ಕೆ ಹೊರಗಡೆ ಚಿಲ್ಕ ಹಾಕಿ ಹೋಗಿ ಆಂಟಿನ್ ಕರ್ಕೊಂಡ್ ಬಂದೆ. ಇವತ್ತು ನೀವ್ ಎಷ್ಟೇ ಓವರ್ ಆಕ್ಟಿಂಗ್ ಮಾಡಿದ್ರು ಪ್ರಯೋಜನ ಇಲ್ಲ. ಮರ್ಯಾದೆಯಾಗಿ ಮೈಥಿಲಿಗೆ ಹೊರಗಡೆ ಬರೋದಕ್ಕೆ ಹೇಳಿ. ಏನ ಮೈಥಿಲಿ ನಮ್ ಮನೆಗ್ ಬರುದಾ? ಕನಸ್ಗಿನಿಸ್ ಕಂಡಿದ್ಯೇನ ನೀನ? ಸುಮ್ನಿರ್ತೀರಾ? ಮರ್ಯಾದೆಯಿಂದ ಕೇಳ್ತಾ ಇದ್ದೀನಿ, ಮೈಥಿಲಿನ ಹೊರಗಡೆ ಬರೋದಕ್ಕೆ ಹೇಳಿ. ಇಲ್ಲ ಅಂದ್ರೆ ಆಮೇಲೆ ನಡೆಯುವಂತ ಪರಿಣಾಮಕ್ಕೆ ನಾನ್ ಜವಾಬ್ದಾರಳಲ್ಲ. ಅವ್ರ ಈ ರೀತಿ ಮಾತ್ ಕೇಳೋದಿಲ್ಲ ಆಂಟಿ. ನಿಮ್ಮನ್ನೇ ರೂಮಿಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಬನ್ನಿ ಬನ್ನಿ. ಮೈಥಿಲಿ ನಿತ್ಕೋ. ಮೈಥಿಲಿ ನಿತ್ಕೋರಿ. ನಾ ಹೇಳಿದ್ರೆ ಕೇಳುದಿಲ್ಲ. ನಿತ್ಕೊಳ್ರಿ. ಮೈಥಿಲಿ ನನ್ ಮಾತ್ ಕೇಳ್ಸಾದಿಲ್ಲ ನಿಮ್ಗ? ನಿತ್ಕೋರಿ. ಅತ್ತೆ ಕೋಪನ ನೋಡ್ತಾ ಇದ್ರೆ ರೂಮಿಗೆ ಬಂದು ನನ್ನ ಹಿಡ್ಕೊಳ್ಳೋ ತರ ಕಾಣಿಸ್ತಿದೆ. ಅವ್ರು ಬಂದು ನೋಡೋದಕ್ಕಿಂತ ನಾನೇ ಅವ್ರ ಮುಂದೆ ಹೋಗೋದು ಒಳ್ಳೇದು. ನಿಮ್ ಒಳ್ಳೇದಕ್ಕ ಹೇಳಾಕತ್ತೀನಿ. ಇನ್ನೊಂದ್ ಹೆಜ್ಜೆ ಮುಂದಿಟ್ರ ನಿಮ್ ಕತ್ತಿನ ಬೇರೆ ಆಗ್ತೈತಿ. ಏನು ಭಯ ಪಡಿಸ್ತಾ ಇದ್ದೀರಾ? ಅಷ್ಟು ಸೀನಿಲ್ಲ ನಿಮ್ಗೆ. ಆಂಟಿ ಈ ಮುದುಕಿ ಮಾತನ್ ಕೇಳ್ಬೇಡಿ. ಯಾರ ಮುದುಕಿ? ನೀ ಏನ್ ಆಕಾಶದಿಂದ ಇಳಿದು ಬಂದಿರೋ ರಂಬೆ? ಮದ್ವೆ ಆಗಿದ್ದಿದ್ರ ಇಷ್ಟೊತ್ತಿಗೆ 3 ಮಕ್ಕಳ ತಾಯಿ ಆಗಿರ್ತಿದ್ದಿ ನೀನು. ಏಯ್ ಮುದುಕಿ ಅಂತ ಮುದುಕಿ. ಏನ ಸುಹಾಸಿನಿ, ಈಕಿನ್ ತಲಿ ಕೆಟ್ಟೈತಿ. ನಿನ್ನ ಒಳ್ಳೇದಕ್ಕ ಹೇಳಾಕತ್ತೀನಿ. ನನ್ನ ಮಾತ್ ಕೇಳ್ರಿ. ಬಂದ ದಾರಿನ್ಯಾಗ ವಾಪಸ್ ಹೋಗ್ರಿ. ಹಂಗ ಮುಂದ್ ಹೋದ್ರ ಕೈಯೋ ಕಾಲೋ ಏನ್ರ ಮುರ್ಕೊಳ್ಳೋದಂತೂ ಕನ್ಫರ್ಮ್. ಆಂಟಿ ಇವ್ರ ಮಾತನ್ನ ನಂಬೇಡಿ. ಏನ ತ್ರಿಷಾ ಮಾತ್ನ ನಂಬೇಡ. ಪ್ಲೀಸ್ ಆಂಟಿ. ಪ್ಲೀಸ್ ಸುಹಾಸಿನಿ. ಹೋಗೋಣ ಬನ್ನಿ ಆಂಟಿ. ಬ್ಯಾಡ ಸುಹಾಸಿನಿ. ಅವ್ರು ಹಾಗೆ ಹೇಳ್ತಾರೆ ಆಂಟಿ. ನೀವ್ ಬನ್ನಿ. ನಿನ್ನಿಷ್ಟ. ಆಂಟಿ ಬನ್ನಿ. ಆಂಟಿ ಆಂಟಿ ಸರಿ ಆಯ್ತು. ತ್ರಿಷಾ ತ್ರಿಷಾ ಕೈ ಕೊಡು. ಆಂಟಿ ಅಯ್ಯೋ ಅಯ್ಯೋ ಅಮ್ಮ. ಅಯ್ಯೋ ನಿಧಾನವಾಗಿ ಎದ್ದೇಳೆ. ಆಂಟಿ ಅಯ್ಯೋ ಅಜ್ಜಿ ಏನ್ ಮಾಡಿದ್ರಿ? ನಿನ್ ಕಡೆ ಬರ್ದೇ ಇರು ಹಂಗ ಆಯಿಲ್ ಟ್ರೀಟ್ಮೆಂಟ್ ಕೊಟ್ಟೇನಿ. ನೀನ್ ನಿಜವಾಗ್ಲೂ ಸಾಮಾನ್ಯದವಳಲ್ಲ ಅಜ್ಜಿ. ನೀನ್ ಈ ಕಾಲದಲ್ಲಿ ಹುಟ್ಬೇಕಿತ್ತು. ಅಪ್ಪಿ ತಪ್ಪಿ ಆ ಕಾಲದಲ್ಲಿ ಹುಟ್ಬಿಟ್ಟಿದ್ಯಾ. ಥ್ಯಾಂಕ್ ಯು. ಸರಿ ಸರಿ, ನಿಂಗ್ ನಾ ಫೋನ್ ಮಾಡ್ತೇನಿ. ನೀ ಹೋಗ, ಆಮೇಲೆ ನೀ ಬಾ. ಚಲ ಅಯ್ಯೋ
ಏನ ಮೈಥಿಲಿ, ನಿಮ್ ಅತ್ತಿ ಅವ್ರ ಈ ಮನಿಗ್ ನೀ ಬಂದಿದ್ಯಂತ ಅನುಮಾನ ಪಟ್ಕೊಂಡಿಲ್ ಹುಡ್ಕೊಂಡ್ ಬಂದಾರ. ಪಾಪ ಆಯಿಲ್ ಮೇಲೆ ಕಾಲಿಟ್ಟ ಸರಿಯಾಗಿ ಎದ್ದೇಳಕ್ಕೂ ಆಗ್ಲಾರ್ದ ಕುತ್ಕೊಳಕ್ಕೂ ಆಗ್ಲಾರ್ದ ನೆಲದ ಮೇಲೆ ಒದ್ದೆ ಆಡಕತ್ತಾರ. ನೀ ಲಗುನ ಇಲ್ಲಿಗ್ ಬಾ. ಅಮ್ಮ, ಏನಾಯ್ತು ಅಜ್ಜಿ? ಅಲ್ಲಿ ನೋಡ. ಅಯ್ಯೋ ಅತ್ತೆ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಸರಿ, ಒಂದ್ ನಿಮಿಷ ಇರಿ. ಎದ್ದೇಳು. ತ್ರಿಷಾ, ಅತ್ತೆ ಎದ್ದೇಳಿ. ನಿಧಾನವಾಗಿ. ಅಮ್ಮಯ್ಯ. ಏಯ್ ಮುದ್ಕಿ, ನೀನ್ ಬೇಕಂತಾನೆ ಆಯಿಲ್ ಹಾಕ್ದೆ ಅಲ್ವಾ? ಏ ಬುದ್ಧಿ ಇಲ್ದಕ್ಕಿನ, ಆ ಆಯಿಲ್ ನೆಲಕ್ ಹಾಕಾಕ ನನಗೇನ್ ನಿನ್ ಹಂಗ ತಲೆ ಕೆಟ್ಟಕ್ಕೆ ಅನ್ಕೊಂಡೇನ? ಗೊತ್ತಿಲ್ಲಾರ್ದ ಕೈ ಜಾರಿ ಆಯಿಲ್ ನೆಲಕ್ ಬಿದ್ದೈತಿ ಅಷ್ಟ. ಮೈಥಿಲಿ, ನೀನೆಲ್ಲಿಂದ ಬರ್ತಾ ಇದ್ಯಾ? ನಮ್ಮನೆಯಿಂದನೇ ಬಂದೆ ಅತ್ತೆ. ಆಂಟಿ ಸುಳ್ಳು. ಅಷ್ಟಕ್ಕೂ ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಬುದ್ಧಿ ಇಲ್ದೆ ಹೋಗೋಣ ಬಾ. ಅತ್ತೆ, ಹುಷಾರು ಅತ್ತೆ. ಹುಷಾರು. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಆದ್ರೆ ಯಾವತ್ತಾದ್ರೂ ಒಂದಿನ ನಿನ್ನ ಖಂಡಿತವಾಗಿ ಹಿಡ್ಕೊಡ್ತೀನಿ. ಹಲೋ, ಇದೆ ಈ ಓವರ್ ರಿಯಾಕ್ಷನ್ನೇ ಬೇಡ ಅನ್ನೋದು. ಆಲ್ರೆಡಿ ಬಿದ್ದಿರೋ ಏಟ್ಗಳೆಲ್ಲ ಸಾಕಾಗಲ್ವಾ? ಅಷ್ಟಕ್ಕೂ ಇದು ಬರೀ ಸ್ಯಾಂಪಲ್ ಮಾತ್ರ. ಇನ್ನೊಂದ್ಸಲ ಮೈಥಿಲಿ ವಿಷಯದಲ್ಲಿ ತಲೆ ಹಾಕಿ ಸಿಕ್ಕಾಕೊಂಡೆ ಅನ್ಕೋ, ನಮ್ಮ ಅಮ್ಮನ ಕೈಲಲ್ಲ, ಆ ದೇವ್ರ ಕೈಲಿ ಕೂಡ ನಿನ್ನ ಕಾಪಾಡೋಕ್ಕಾಗಲ್ಲ. ಅವ್ರ ಗುಂಡಿಲ್ ಅವರೇ ಬೀಳ್ತಾರೇನೋ ಹಾಗೆ ನಮಗೇನೋ ಮಾಡ್ಬೇಕು ಅಂತ ಹೋದೆ. ಆದ್ರೆ ನೀನೇ ತೊಂದ್ರೆ ಸಿಕ್ಕಾಕೊಂಡೆ. ನನ್ ಮಾತ್ ಚೇಳಿ, ಇನ್ಮೇಲೆ ನಿನ್ ಕೆಲ್ಸ ನೀ ನೋಡ್ಕೋ, ನನ್ ಕೆಲ್ಸ ನಾನ್ ನೋಡ್ಕೋತೀನಿ. ಇಲ್ಲಾಂದ್ರೆ ನಮ್ಮತ್ತೆ ನಿನ್ನ ಒಂದ್ ಕೈ ನೋಡ್ಕೋ. ಏನೇ ಮೈಥಿಲಿ, ನಾನೀ ಮನೆಗ್ ಸೊಸೆ ಆಗದೆ ಹೋದ್ರು ನಮ್ ಸುಹಾಸಿನಿ ಆಂಟಿ ನನ್ನ ಸ್ವಂತ ಸೊಸೆ ತರ ನೋಡ್ಕೋತಿದ್ದಾರೆ. ಅಂಥ ಒಳ್ಳೆ ಆಂಟಿ ಕೈಯಲ್ಲಿ ನನ್ನ ಹೊಡೆಸ್ತೀಯ? ಸುಹಾಸಿನಿ ಆಂಟಿ ಹೊಡೆದಾಗ ನನ್ಗಾಗಿದ ಏಟಿಗಿಂತ ನಾನು ಈ ಆಯಿಲ್ ಹಾಕೋದ್ರಿಂದ ನೀನ್ ಕೆಳಗ್ ಬೀಳೋ ಏಟು ಜಾಸ್ತಿ ನೋವು ಕೊಡುತ್ತೆ.
ನಿನ್ನೆ ನೀನು ನನ್ನನ್ನು ನೋಡ್ ನಗ್ದೆ, ಇವತ್ತು ನಾನ್ ನಿನ್ನ ನೋಡ್ ನಗ್ತೀನಿ. ಅಜ್ಜಿ ಆರತಿ ತಗೊಳ್ಳಿ. ಬಾರೇ ಬಾ, ನೀನ್ ಬರ್ಬೇಕು, ಆ ಎಣ್ಣೆ ಮೇಲೆ ಕಾಲ್ ಹಾಕ್ಬೇಕು, ಜಾರ್ ಬಿದ್ದು ಸೊಂಟ ಮುರ್ಕೋಬೇಕು. ಅಮ್ಮ ಮೈಥಿಲಿ, ಅಯ್ಯೋ, ಈ ಶುಭಪ್ರಭಾ ಆಂಟಿ ಈಗ್ಲೇ ಬರ್ಬೇಕಾ? ಅಮ್ಮ, ಅತ್ತೆ ಎಲ್ಲಿದ್ದಾರೆ? ಮೇಲೆ ರೂಮಲ್ಲಿದ್ದಾರೆ ಅನ್ಸುತ್ತೆ. ಸರಿ, ಹೋಗಿ ಆರತಿ ಕೊಟ್ಟು ಬರ್ತೀನಿ. ಆಗ್ಲಿ. ಶರ್ಟ್ ಎಲ್ಲೋಯ್ತು? ಮೈಥಿಲಿ, ಮೈಥಿಲಿ, ನನ್ ಶರ್ಟ್ ಕಾಣಿಸ್ತಿಲ್ಲ. ಒಂದ್ ಸ್ವಲ್ಪ ರೂಮ್ ಹತ್ರ ಬಾ. ಅತ್ತೆಗೆ ಆರತಿ ಕೊಟ್ಟು ಬರ್ತೀನ್ರಿ. ಆರ್ತಿ ತಟ್ಟನ ಶುಭಪ್ರಭಾ ಅಮ್ಮಂಗ್ ಕೊಟ್ಬಿಟ್ ಬಾ ಮೈಥಿಲಿ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಸರಿ ರೀ. ಅಮ್ಮ, ಅತ್ತೆಗೆ ಆರತಿ ಕೊಟ್ಬಿಡಿ. ಸರಿನಮ್ಮ, ಹೋಗು. ಛೇ, ಮೈಥಿಲಿ ಜಾರ್ ಬೀಳ್ಬೇಕಾಗಿರೋ ಟೈಮಲ್ಲೇ ಉತ್ತಮ್ ಕರಿಬೇಕಾ? ಜಸ್ಟ್ ಮಿಸ್. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ಜಾರ್ ಬಿದ್ದು ಸೊಂಟ ಮುರಿತಾ ಇತ್ತು. ಛೇ. ಆಂಟಿ, ಆಯಿಲ್ ಇದೆ, ವಾಪಸ್ ಹೋಗಿ. ಬನ್ನಿ ಅತ್ಗೆ, ನಿಮ್ಮ ಹತ್ರನೇ ಬರೋಣ ಅಂದ್ಕೊಂಡೆ, ಅಷ್ಟ್ರಲ್ಲಿ ನೀವೇ ಬಂದ್ರಿ. ಅಯ್ಯೋ ಅದ್ಕೆ, ಸುಹಾಸಿನಿ, ಏನಾಯ್ತಮ್ಮ? ಯಾಕೆ ಇಲ್ಲಿ ಕೂತಿದ್ಯಾ? ಅದ್ಕೆ ಏನಾಯ್ತು? ನಿಧಾನ ನಿಧಾನ ನಿಧಾನಮ್ಮ. ನಿಧಾನಕ್ಕೆ. ನಿಧಾನ ಬನ್ನಿ, ಅಲ್ಲಿ ಕುತ್ಕೊಳ್ಳಿ. ನಿಧಾನಕ್ಕೆ ಬನ್ನಿ. ಕಾಲ್ ತುಂಬಾ ಉಳ್ಕಿದೆ ಶುಭಪ್ರಭಾ. ನಿಧಾನಕ್ಕೆ ನಡೀರಿ ಅದ್ಕೆ. ಬನ್ನಿ, ನಿಧಾನ ನಿಧಾನ. ಅಮ್ಮ, ಅಮ್ಮ, ನಿಧಾನಕ್ಕೆ ಕೂತ್ಕೊಳ್ಳಿ. ಕಾಲು ಉಳ್ಕೋಗಿರೋ ಹಾಗಿದೆ. ಇರು, ರೂಮಲ್ಲಿ ಆಯಿಂಟ್ಮೆಂಟ್ ಇದೆ, ತಗೊಂಡ್ ಬರ್ತೀನಿ. ಈ ತರ ಕಾಲು ಉಳುಕ್ದಾಗ ಬಿಸಿ ಶಾಖ ಕೊಟ್ರೆ ಬೇಗ ನೋವು ಕಡಿಮೆ ಆಗುತ್ತೆ. ನಾನು ಹೋಗಿ ಬಿಸಿನೀರು ತಗೊಂಡ್ ಬರ್ತೀನಿ. ಆಯ್ತು. ಅಮ್ಮ, ಏನಾಯ್ತಮ್ಮ? ಸುಹಾಸಿನಿ ಅದ್ಕೆ ಕಾಲ್ ಜಾರ್ ಬಿದ್ರು. ಅತ್ತೆ, ಇದೇನಿದು? ಶುಭಪ್ರಭಾ ಅಮ್ಮ ಅತ್ತೆ ಬಿದ್ರು ಅಂತ ಹೇಳಿದ್ರು. ಅತ್ತೆ ನೋಡಿದ್ರೆ ಇಷ್ಟು ಹ್ಯಾಪಿಯಾಗಿ ಫೋನ್ ನೋಡ್ತಾ ಇದ್ದಾರೆ. ಅತ್ತೆ, ನೀವು ಕಾಲ್ಜಾರ್ ಬಿದ್ರಾ? ಯಾರ್ ಹಾಗೆ ಹೇಳಿದ್ದು ಬುದ್ಧಿ ಇಲ್ದೇ ಇರೋರು? ಬಿದ್ದಿದ್ರೆ ಇಷ್ಟ ಆರಾಮಾಗಿರ್ತಾ ಇದ್ನ? ಇಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಇರ್ತಾ ಇದ್ದೆ. ಅದೇ ಅಲ್ವಾ, ಆದ್ರೆ ಶುಭಪ್ರಭಾ ಅಮ್ಮ ಯಾಕೆ ಹಾಗೆ ಹೇಳಿದ್ರು? ಓ, ಅದಾ, ಸುಲೋಚನಾ ಅಮ್ಮ ಬಿತ್ತೋದ್ಲು. ಬಹುಶಃ ಆ ವಿಷಯನ ನಿಂಗೆ ಇವಾಗ ಹೇಳಿದ್ಲು ಅನ್ಸತ್ತೆ. ಓ, ಹಾಗಾ? ಅಯ್ಯೋ, ಸತ್ಯ ಕಾಲ್ ಮಾಡ್ತಾ ಇದ್ದಾನೆ. ಹಲೋ ಸತ್ಯ, ಎಷ್ಟು ಸಲ ಫೋನ್ ಮಾಡಿದ್ರು ಫೋನ್ ಯಾಕೆತ್ತಿಲ್ಲ? ಅದು ನನ್ನ ಫೋನ್ನ ಸೈಲೆಂಟಲ್ಲಿ ಇಟ್ಟಿದ್ದೆ ಸತ್ಯ, ಅದಕ್ಕೆ ನೋಡ್ಕೊಳ್ಳಿಲ್ಲ. ಸರಿ, ನಿನಗೆ ಕೊಟ್ಟಿರೋ ಟೈಮು ಇವತ್ತಿಗೆ ಮುಗ್ದೋಗಿದೆ. ದುಡ್ಡು ಕೊಡ್ತೀಯ ಅಥವಾ ನಿಮ್ಮ ಮನೆಗೆ ಬಂದು ಮತ್ತೇನೆ ಮೀಟ್ ಮಾಡ್ಲಾ? ಬೇಡ ಬೇಡ ಬೇಡ, ನಾನೇ ಹೊರಗೆ ಬರ್ತೀನಿ. ಸರಿ, ಬೇಗ ಬಾ, ದುಡ್ಡು ಸಮೇತ ಬಾ. ಆಯ್ತಾಯ್ತು, ದುಡ್ಡು ತಗೊಂಡೇ ಬರ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಈಗ ಏನ್ ಮಾಡ್ಲಿ? ಈ ಮುಟ್ಟಾಳನ್ಗೆ ಏನು ಉತ್ತರ ಕೊಡ್ಲಿ? ಏನು ಅರ್ಥನೇ ಆಗ್ತಿಲ್ವೇ.
ಸರಿ, ಮೊದಲು ಹೋಗಿ ಒಂದು ಬಿಸ್ಕೆಟ್ ಹಾಕೋಣ, ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು. ಹಾಂ, ಯಾವಾಗ್ಲೂ ಬಿದ್ದಿರೋ ಸುಲೋಚನಾ ಅಮ್ಮನ ಬಗ್ಗೆ ಶುಭಪ್ರಭಾ ಅಮ್ಮ ಯಾಕೆ ಇವಾಗ ಹೇಳ್ತಾ ಇದ್ದಾರೆ? ನನಗೆಲ್ಲ ಕನ್ಫ್ಯೂಸಿಂಗ್ ಆಗಿದೆಯಲ್ಲ. ಇವನವತ್ತು ಲೀಲಾಕೃಷ್ಣ ಅವ್ರ ಜೊತೆ ಮಾತಾಡ್ದವನೇ ಅಲ್ವಾ? ಹೌದು, ಅವನೇ. ಹೋಗಿ ಮಾತಾಡಿದ್ರೆ ಅವತ್ತು ಅವರಿಬ್ರ ನಡುವೆ ಯಾಕೆ ಜಗಳ ಆಯ್ತು ಅನ್ನೋ ವಿಷಯ ಗೊತ್ತಾಗ. ನಾನೇನ್ ಮಾತಾಡಿಲ್ಲ. ನಾನ್ ನೋಡಿದೀನಿ. ಹೇಳಿ, ಏನ್ ಮಾತಾಡಿದ್ರಿ? ಹೇಳಿದ್ದು ಏನ್ ಮಾತಾಡಿಲ್ಲ ಮೇಡಮ್, ನಾನೇನ್ ಮಾತಾಡಿಲ್ಲ. ಏ ಹೇ ನಿಂತ್ಕೋ, ಏ ನಿಂತ್ಕೋ. ಯಾಕಂದ್ರೆ ಮೈಥಿಲಿಗೂ ನನ್ ಮಗನ್ ಮಧ್ಯ ಚುಚ್ಚಿ ತಂದಿಡೋದಕ್ಕೆ. ಏನ್ ಮಾತಾಡ್ತಿದ್ದೀರಾ ಆಂಟಿ? ನಿಮ್ಗೆ ಏಟ್ ಆಗಿರೋ ವಿಷಯ ಮೈಥಿಲಿಗೆ ಹೇಳಿಲ್ಲ ಅಂದ್ರೆ ಅವ್ರಿಬ್ರು ಮಧ್ಯೆ ಜಗಳ ತಂದ ಹಾಗೆ ಹೇಗಾಗತ್ತೆ? ಅದನ್ನೇ ಕಣೆ ಕುಟುಂಬದ ರಾಜಕೀಯ ಅನ್ನೋದು. ಅತ್ತೆಗೆ ಪೆಟ್ಟಾಗಿದೆ ಅಂತ ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ಏನೂ ಮಾಡ್ದೆ, ಗಮನನೂ ಹರಿಸ್ದೆ ಆಚೆ ಹೋಗಿದ್ದಾಳೆ ಅಂತ ನನ್ ಮಗನ್ಗೆ ಹೇಳ್ದೆ ಅನ್ಕೋ. ತಾಯಿ ಅಂದ್ರೆ ಪ್ರಾಣನೇ ಕೊಡುವಂತ ನನ್ ಮಗ ಹೆಂಡ್ತಿನ ಈ ವಿಷಯಕ್ಕೆ ಸುಮ್ನೆ ಬಿಟ್ಬಿಡ್ತಾನ? ಓಹೋ, ಇವನೆಲ್ಲೋದ? ಹೊರಗಡೆ ಬಾ ಅಂತ ಫೋನ್ ಮಾಡಿ ಇವನೇ ಕಾಣಿಸ್ತಾ ಇಲ್ವಲ್ಲ. ಏ ನಿಂತ್ಕೋ, ಏ ನಿಂತ್ಕೋ. ಒಂದ್ ವೇಳೆ ಮೈಥಿಲಿ ನೋಡಿ ಓಡೋಗ್ಬಿಟ್ನಾ? ನಿಂತ್ಕೋ. ಹೋಗ್ಲಿ ಬಿಡು, ಇವತ್ತಂತೂ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಮ್ಯಾಟರ್ ಕ್ಲಿಯರ್ ಆಗಿ ಅರ್ಥ ಆಯ್ತು ಆಂಟಿ. ನೀವ್ ಜಾರ್ ಬಿದ್ದಿದ್ದೀರಾ ಅಂತ ಗೊತ್ತಿದ್ದು ಮೈಥಿಲಿ ನಿಮ್ ಬಗ್ಗೆ ಕೇರ್ ಮಾಡದೆ ಹೊರಟೋದ್ಲು ಅಂತ ಉತ್ತಮ್ ಮೈಥಿಲಿನ ಬಾಯಿಗೆ ಬಂದಾಗ ಬೈತಾನೆ ಅಲ್ವಾ ಆಂಟಿ? ಎಸ್, ಮದ್ವೆ ಆದಾಗಿಂದ ಅಂತೂ ಅವ್ರಿಬ್ರ ಮಧ್ಯ ಹೇಗ್ ಜಗಳ ತಂದಿಡ್ಬೇಕು, ಹೇಗ ಅವ್ರಿಬ್ರನ್ನು ದೂರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಷ್ಟ ದಿನಕ್ಕೆ ಇವಾಗ ಒಂದ್ ಒಳ್ಳೆ ಐಡಿಯಾ ಸಿಕ್ಕಿದೆ ನೋಡು. ನನ್ ಮಗ ಇವತ್ತು ಮೈಥಿಲಿಗೆ ಬಾಯ್ಗ್ ಬಂದ ಹಾಗೆ ಉಗಿಯೋ ಹಾಗೆ ಮಾಡ್ತೀನಿ. ಸರಿ, ನೀನು ಮೈಥಿಲಿ ಇವಾಗ ಹೊರಗಡೆ ಇದ್ದಾಳೋ ಇಲ್ವೋ ನೋಡು. ಆಯ್ತು ಆಂಟಿ. ಏ ನಿಂತ್ಕೋ. ಮೈಥಿಲಿ ಹೊರಗಡೆ ಅಂತೂ ಇಲ್ಲ ಏ ಆಂಟಿ, ಮೈಥಿಲಿ ಹೊರಗಡೆ ಇಲ್ಲ. ಅಮ್ಮ, ಅಯ್ಯೋ ಆಂಟಿ ಕಾಲು. ಅಮ್ಮ 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 ಏನಾಯ್ತಮ್ಮ? ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಕಣೋ ಕಂದ, ಜೀವ ಹೋದಂಗ ಅನಿಸ್ತಾ ಇದೆ. ಏನಾಯ್ತಮ್ಮ? ತ್ರಿಷಾ ಏನಾಯ್ತು? ಉತ್ತಮ್ ಪಾಪ ಆಂಟಿ ಕಾಲ್ ಜಾರಿ ಕೆಳಗ್ ಬಿದ್ರು. ಅದರಿಂದ ಮೊಣ್ಕಾಲಿಗೆ ಮೊಣ್ಕೈಗೆ ತುಂಬಾ ಏಟಾಯ್ತು. ನೋವು ಸಹಿಸ್ಕೊಳಕ್ ಆಗ್ತಿಲ್ಲ ಅವರಿಂದ. ಉತ್ತಮ್ ಆಂಟಿ ಇನ್ ಸ್ವಲ್ಪ ತೊಡ್ಕೊಳ್ಳಿ. ಮೈಥಿಲಿ, ಮೈಥಿಲಿ ಎಲ್ಲಿದ್ಯಾ? ಮೈಥಿಲಿ, ಅಯ್ಯೋ ನನ್ ಹಣೆ ಬರ ಬಿಡು. ಮೈಥಿಲಿ ಇನ್ನೆಲ್ಲಿರ್ತಾಳೋ? ಕೆಳಗ್ ಬಿದ್ದು ಪೆಟ್ ಮಾಡ್ಕೊಂಡೆ ಅಂತ ಹೇಳಿದ್ರು. ಅಯ್ಯೋ ಪಾಪ ಅಂತಾನು ಹೇಳ್ದೆ. ಕಡೆ ಪಕ್ಷ ಬಿಸಿನೀರ್ ಕೊಡೋಣ ಅಂತ್ಲೋ ಅಥವಾ ಆಯಿಂಟ್ಮೆಂಟ್ ಏನಾದ್ರೂ ಹಚ್ಚೋಣ ಅಂತ್ಲೋ. ಇದ್ಯಾವ್ದನ್ನು ಮಾಡ್ದೆ ಎಲ್ಲೋ ಹೊರಗಡೆ ಹೋಗಿದ್ದಾಳ್ ಕಣೋ. ನಿಂತ್ಕೋ. ಏ ಇದೇನಾ ಅವಳಿಗೆ ಅತ್ತೆ ಮೇಲಿರುವಂತ ಗೌರವ? ಇದೇನಾ ಅತ್ತೆ ಅವ್ರಿಗೆ ತೋರಿಸ್ಬೇಕಾಗಿರುವಂತ ಅಭಿಮಾನ? ಅಮ್ಮಮ್ಮ, ಅಮ್ಮ, ನನ್ ಕೈಲಿ ನಿಜವಾಗ್ಲೂ ಆಗ್ತಾ ಇಲ್ಲ. ಅವಳ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿದ್ದಿದ್ರು ಅತ್ತೆನ ಈ ಸ್ಥಾನದಲ್ಲಿ ಬಿಟ್ಟು ಎಲ್ಲಾದ್ರೂ ಹೋಗ್ತಾ ಇದ್ರ? ಹೇಳು ಉತ್ತಮ್. ಅಮ್ಮ, ನೀನ್ ಹೇಳೋದು ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ನೀನ್ ಕೆಳಗಡೆ ಬಿದ್ದು ಏಟಾಯ್ತು ಅಂತ ಗೊತ್ತಾದ್ಮೇಲೂ ಕೂಡ
ಮೈಥಿಲಿನ ನೋಡ್ಕೊಳ್ದೆ ಹಾಗೆ ಹೊರಟೋದ್ಲಾ? ಹೌದು ಕಣೋ, ಏನು ಮಾಡ್ದೆ ಹೊರಟೋದ್ಲು. ಇಲ್ಲ ಅಂದಿದ್ರೆ ಅವಳ ಮೇಲೆ ನಾನ್ ಯಾಕೆ ಹೀಗೆ ಸುಳ್ಳು ಹೇಳ್ತಾ ಇದ್ದೆ ಹೇಳು? ನನ್ಗೆ ಯಾಕೋ ನೀವು ಹೇಳ್ತಿರೋದು ನಂಬಕ್ಕೆ ಆಗ್ತಿಲ್ಲಮ್ಮ. ನಿನ್ಗೆ ಏಟಾಗಿದೆ ಅಂತ ಗೊತ್ತಾದ್ರೆ ಯಾವ್ದೇ ಕಾರಣಕ್ಕೂ ಮೈಥಿಲಿ ನಿನ್ನ ಬಿಟ್ಟೋಗಲ್ಲ ಅಮ್ಮ. ನೀನ್ ಹಾಗೆ ಅಂತ್ಯ ಅಂತ ನನಗ್ ಗೊತ್ತು ಕಣೋ. ಯಾಕಂದ್ರೆ ಹೆಂಡತಿ ಮೇಲೆ ನಿನ್ಗಿರೋ ಪ್ರೀತಿನೇ ಅಂತದ್ದು. ಬೇಕು ಅಂದ್ರೆ ಶುಭಪ್ರಭನ್ನೇ ಒಂದ್ ಮಾತು ಕೇಳು.